ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ವಾಯ್ಸ್ ಲೋ ಕೇಳಿಸ್ತಿರ್ಬೇಕು ಬಿಕಾಸ್ ಆಚೆ ಇದ್ದೀನಿ. ಇವತ್ತೊಂದು ಫಂಕ್ಷನ್ ಇದೆ, ಹೋಗ್ತೀವಿ. ಇವತ್ತೇನೇನಾಗುತ್ತೆ ಅಂತೆಲ್ಲ ನೋಡಿರಂತೆ. ಟೊಮೆಟೊ ಸಾಂಬಾರು ಹೆಂಗೂ ನೀವಿಬ್ರು ಬೇಳೆ ಹಾಕಿ ಮಾಡ್ಬೇಡ ಹೇಳಿದೀನಿ. ಬೇಳೆ ಹಾಕಿ ಮಾಡ್ಬೇಡ. ಬೇಳೆ ಎಲ್ಲ ಕಣ, ಹಂಗೆ ಪ್ಲೇನ್ ಟೊಮೆಟೊ ಸಾಂಬಾರು ಮಾಡ್ತೀನಲ್ಲ, ಮಾಡು ಹಂಗೆ ಮಾಡು. ಅದನ್ನೇ ನಾನು ಹೇಳ್ತಾ ಇರೋದು, ಬೇಳೆ ಹಾಕಿ ಮಾಡ್ಬೇಡ. ಸಾಕಾಗ್ಬಿಟ್ಟಿದ್ದು ನನಗೂ ಬೇಳೆ ತಿಂದು ಪಾವಗಡ ಮಿಸ್ಸಲ್ಲೂ ಅದೇ ಕೊಡೋದು, ಕಡಿಮೆ ರೇಟಿಗೆ ಊಟ ಕೊಡ್ತೀನಿ ಅಂತ. ಪಪ್ಪು ಪಾವಗಡ ಮಿಸ್ ಅಂತ ಓಪನ್ ಆಗೈತಿ ನಮ್ಮ ಮಾಡುವ ಎದುರುಗಡೆ. ಇರೋರಷ್ಟು ಹಾಕಲ್ಲ, ಎಲ್ಲ ಹೋಯ್ತಾರೆ. ನಾ ಹೆಂಗೂ ಇವತ್ತು ಮಧ್ಯಾಹ್ನಕ್ಕೆ ಇಬ್ಬರೇ ಅಲ್ಲ, ನೀವು ಇಬ್ಬರೇ ಅಲ್ಲ, ಅದಕ್ಕೆ ಅದು ಇದು ಬಿಟ್ಬಿಟ್ಟು ಏನಾನ ಆಟ ಆಡಕ್ಕೆ ಕೊಡು. ಇದು ಟೊಮೆಟೊ ಸಾಂಬಾರಿಗೆ ಟೊಮೆಟೊ 4 ಮೆಣಸಿನ್ಕಾಯಿ ಹಾಕಬೇಕು. ಖಾರ ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡ್ಕೊಂಡು ಹಾಕಿ. ಜೀರಿಗೆ ನಾನು 1.5 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆದರೆ ಹಾಕೋಬೋದು, ಬೆಳ್ಳುಳ್ಳಿದೇನು ಪ್ರಾಬ್ಲಮ್ ಇಲ್ಲ. ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಹುಳಿಗೋಸ್ಕರ ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ಎಷ್ಟೇ ಟೊಮೆಟೊ ಹಾಕೋದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ಓನಮ್ಮ ಪಾಪು ಎಲ್ಲ ಬೇಯಿಸ್ಕೋಬೇಕು. ಅದೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಸೋಸ್ಕೊಳ್ಳಿ. ಏನಕ್ಕಂದರೆ ಆ ನೀರು ಆಮೇಲೆ ಸಾಂಬಾರ್ಗೆ ಹಾಕಕ್ಕೆ ಬೇಕಾಗತ್ತೆ. ಈ ಬೇಯಿಸಿದ್ದನ್ನು ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಆರಿದ್ಮೇಲೆ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಏನಿಲ್ಲ, ಸಿಂಪಲ್ ಇದು ಸಾಂಬಾರು. ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಈರುಳ್ಳಿ ಹಾಕಿ ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ನಾವೇನು ರುಬ್ಬಿದ್ದೀವಲ್ಲ ಅದನ್ನ ಅದಕ್ಕೆ ಹಾಕೋದು ಎಲ್ಲ. ಆಮೇಲೆ ನೀರು ಹಾಕಿ ಎಲ್ಲ ಹಳ್ಳಾಡ್ಸ್ಕೊಂಡು ಹಾಕಿದ್ದಾಯಿತು. ಏನು ಆವಾಗಲೇ ನೀರು ಸೋಸಿಕ್ಕಿದ್ನಲ್ಲ ಅದೇ ನೀರನ್ನ ಇದಕ್ಕೆ ಹಾಕಿದ್ದು. ಅದೇ ನೀರನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು, ಏನಕ್ಕಂದ್ರೆ ಅದರಲ್ಲೇ ಎಲ್ಲ ಇರುತ್ತಲ್ಲ, ಅದಕ್ಕೆ ಅಷ್ಟೇ. ಇದು ಸಿಂಪಲ್ ಸಾಂಬಾರು, ಏನು ಕಷ್ಟನೇ ಇಲ್ಲ. ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಲಾಸ್ಟಿಗೆ ಇನ್ನೇನು ಕುದಿಯುತ್ತೆ ಅಂದಾಗ 1-1.5 ಸ್ಪೂನ್ ಧನಿಯಾ ಪುಡಿ ಹಾಕಿ ಆಮೇಲೆ ಉಪ್ಪು ಹಾಕಿ. ಏನಾದರೂ ಖಾರ ನಿಮಗೆ ಇನ್ನೂ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಹಾಕೊಳ್ಳೋದಾದ್ರೆ ಹಾಕ್ಕೊಳ್ಳಿ. ನಾನೇನು ಕೊತ್ತಂಬರಿ ಹಾಕಿಲ್ಲ ಇಲ್ಲಿ. ಇದು ವೆರಿ ಸಿಂಪಲ್. ಸಾರಿ ಚೆನ್ನಾಗಿ ಕುದ್ಮೇಲೆ ಅಷ್ಟೇ, ಇದರಲ್ಲಿ ಏನಿಲ್ಲ. ಏನಕ್ಕಂದರೆ ನಾವೆಲ್ಲ ಬೇಯಿಸ್ಬಿಟ್ಟೆ ರುಬ್ಬಾಕಿರೋದ್ರಿಂದ ಏನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಬಟ್ ಆಲ್ರೆಡಿ ಕುದಿದಿದೆ, ಸಾಕು. ಇವಾಗ ಆಫ್ ಮಾಡಿ ಆಯಿತು ಸಾಂಬಾರು, ಇನ್ನೇನು ಹಾಕೋದಿಲ್ಲ. ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು, ನಾನು ಇವಾಗ ಸದ್ಯಕ್ಕೆ ಹಾಕ್ತಿಲ್ಲ, ಟೈಮ್ ಆಗಿಬಿಟ್ಟಿದೆ. ನಾವಿಲ್ಲಿ ಟಿಫನ್ಗೆ ಪಡ್ಡು ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ. ನಮ್ಮ ಮನೇಲಿ ಬೆಳಗ್ಗೆನೇ ಟಿಫನ್ನು ರೆಡಿ ಆಗುತ್ತೆ, ಅಡುಗೆನೂ ರೆಡಿ ಆಗುತ್ತೆ. ಏನಕ್ಕಂದರೆ ಅವ್ರು ಟಿಫನ್ನು ಇಲ್ಲಿ ತಿಂದು ಹೋಗ್ತಾರೆ ಮತ್ತು ಬಾಕ್ಸಿಗೆ ಅಡುಗೆ ತೊಗೊಂಡೋಗ್ತಾರೆ. ಯಾವತ್ತೂ ಅವ್ರು ಟಿಫನ್ ತೊಗೊಂಡೋಗಲ್ಲ, ಎಸ್ಪೆಷಲಿ ನಮ್ಮ ಮನೆಯವರಂತೂ. ಇವತ್ತು ಫಂಕ್ಷನ್ ಇದೆ ಒಂದು, ಹೋಗ್ತಿದ್ದೀವಿ ಅಮ್ಮ ಮತ್ತು ನಾನು, ಪಾಪು. ಅಪ್ಪ ಅಲ್ಲಿ ಬರ್ತಾರೆ ಕುಣಿಗಲಿಂದ ಹುಲಿದುರ್ಗ ಹತ್ರ ಇರೋದು ಫಂಕ್ಷನು. ಬಸ್ಸಲ್ಲಿ ಹೋಗ್ತಿದ್ದೀವಿ. ಕಾರ್ ಇದ್ರೆ ಕೆಲವೊಮ್ಮೆ ವೇಸ್ಟ್ ಅನಿಸುತ್ತೆ, ಏನಕ್ಕಂದರೆ ಡ್ರೈವಿಂಗ್ ಬರಬೇಕು. ನನಗಂತೂ ಡ್ರೈವಿಂಗ್ ಬರಲ್ಲ. ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಮಂತ್ 10th ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ಏನು ಮಾಡೋದು, ಬರೀ ಅದು ಇದು ಕೆಲಸನೇ ಆಗ್ತಿದೆ, ಹೋಗೋಕ್ಕೆ ಆಗ್ತಿಲ್ಲ. ಆಮೇಲೆ ಪಾಪ ಬೇರೆ ಒಂದೊಂದ್ಸತಿ ಸಿಕ್ಕಾಬಿಟ್ಟು ಆಟ ಮಾಡ್ತಾನೆ. ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಹೋಗ್ತೀನಿ. ಈ ಮಂತ್ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಂತೂ ಹೋಗ್ತೀನಿ. ಅಮ್ಮ ಇನ್ನೊಂದು ಮಂತ್ ನನ್ನ ಜೊತೆ ಇರ್ತಾರೆ ಅನಿಸುತ್ತೆ. ಅಷ್ಟರಲ್ಲಿ ನಾನು ಕಲ್ತ್ಕೋಬೇಕು. ಅಮ್ಮನೂ ಹೋಗ್ಬಿಟ್ರೆ ಆಮೇಲೆ ಇನ್ನು ನಾನು ಕಲಿಯೋಕ್ಕೆ ಆಗಲ್ಲ. ಇವತ್ತು ಎಷ್ಟು ಬೇಜಾರು ಅಂದರೆ ಕಾರಿದೆ, ಬಟ್ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ಅಣ್ಣನೂ ಕೆಲ್ಸಕ್ಕೆ ಹೋಗಿದ್ದಾನೆ. ಇನ್ನು ನಮ್ಮ ಮನೆಯವ್ರಿಗಂತೂ ಇನ್ನೂ ಅವ್ರಿಗೂ ಕಾರ್ ಬರೋಲ್ಲ, ನನಗೂ ಕಾರು ಡ್ರೈವ್ ಮಾಡೋಕ್ಕೆ ಬರೋಲ್ಲ. ಸೊ ಇಬ್ಬರು ಕಲಿಬೇಕು ಅಂದ್ಕೊಂಡಿದ್ದೀವಿ. ಮೇಯ್ನ್ಲಿ ನಾನಂತೂ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿನೇ ಕಲಿಬೇಕು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇಲ್ಲೇ ಅಣ್ಣ ಹತ್ರ ಎಲ್ಲ ಕಲಿಸ್ಕೊಳ್ಳೋದು ಬೇಡ ಅಂತ. ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಏನು ಮನೇಲಂತೂ ತೋರ್ಸೋಕ್ಕೆ ಆಗಲಿಲ್ಲ. ನಾನು ಅವ್ರಿಗೆ ಫಂಕ್ಷನ್ಗೆ ಹೋದ್ವಿ. ಆಲ್ರೆಡಿ ಅಪ್ಪನೂ ಬಂದಿದ್ರಲ್ಲಿ ಕುಣಿಗಲಲ್ಲಿ 3 ಜನನೂ ಹೋಗಿ ಬಂದ್ವಿ. ಅಂದರೆ ನಾನು ಅಲ್ಲೇನೂ ರೆಕಾರ್ಡ್ ಮಾಡಲಿಲ್ಲ, ಏನಕ್ಕಂದರೆ ನಾನು ಇನ್ನೂ ಇನಿಷಿಯಲ್ ವೀಡಿಯೋ ಮಾಡ್ತಿರೋದ್ರಿಂದ ಯಾರೂ ಕಂಫರ್ಟಬಲ್ ಇರೋಲ್ಲ, ಮತ್ತು ನನಗೂ ಅದು ಸರಿ ಅನಿಸಲ್ಲ ಅಂದ್ಬಿಟ್ಟು ನಾನೇನು ಮಾಡಲಿಲ್ಲ. ನಾವು ಆಲ್ರೆಡಿ ಮನೆಗೆ ಬಂದಾಗ ಸಂಜೆ 6:30 ಆಗಿತ್ತು. ಅದಾದಮೇಲೆ ಅಮ್ಮಂಗೂ ಸುಸ್ತಾಗಿತ್ತು, ನನಗೂ ಸಿಕ್ಕಾಬಟ್ಟೆ ಸುಸ್ತು ಅನ್ನಿಸ್ತಿತ್ತು.
ಆಮೇಲೆ ಸರಿ ಅಡುಗೆ ಬೆಳಗ್ಗೆನೇ ಮಾಡಿರೋ ಟೊಮೆಟೊ ಸಾಂಬಾರು ಇತ್ತು. ಆಮೇಲೆ ಅಣ್ಣನೂ ನನಗೆ ಅದರಲ್ಲಿ ಊಟ ಮಾಡ್ತೀನಿ, ನನಗೇನು ಬೇರೆ ಬೇಡ ಅಂತಂದ. ಅಮ್ಮನೂ ನಾನು ಅದರಲ್ಲೇ ಮಾಡ್ತೀನಿ ಬಿಡು ಅಂತಂದರು. ನಿನಗೆ ಬೇಕಾದ್ರೆ ಹೋಗಿ ಬೇರೆ ಏನಾದ್ರು ತಿನ್ಕೊಂಡು ಬಾ ಅಂತ. ಆಮೇಲೆ ನಾನು ಇವ್ರಿಗಂದೆ, ಚೇತನ್ಗೆ ಫೋನ್ ಮಾಡಿ ಹೇಳಿದ್ದೆ ಎಗ್ ರೈಸ್ ತಿನ್ಬೇಕು ಅನ್ನಿಸ್ತಿದೆ ಹೋಗೋಣ ಅಂತ. ಅವ್ರು ಅದಕ್ಕೆ ಬಾ ಹೋಗೋಣ ಅಂತ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ಎಗ್ ರೈಸೇ ಇಲ್ಲ ಅಂತ ಹೇಳಿದ್ರು ಫಸ್ಟು ಈ ಕಡೆ. ಆಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗಿ ಎಗ್ ರೈಸ್ ತಿನ್ಬೇಕು ಅಂತ ಹೇಳಿದ್ರು ಮನೆಯವರು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಹೌದಾ, ನೀನು ನನಗೆ ಹೋಗಿ ಬನ್ನಿ ಅಂತ ಮತಸ್ತೀಯಾ? ಹೌದು, ಎಗ್ ರೈಸ್ ತಿಂತೀನಿ ಅಂತ ಕರ್ಕೊಂಬಂದಿದ್ದೀನಿ. ಉಣ್ಣಾಣ ಎಗ್ ರೈಸ್ ನಾರ್ಮಲ್ ಆಗಿ ಹೇಳು. ಊರಲ್ಲಿ ಉಣ್ಣಾಣ ಎಗ್ ರೈಸ್ ಅಂತ ಕರ್ಕೊಂಬಂದಿದ್ದೀನಿ. ಫುಡ್ ಕೋರ್ಟಲ್ಲಿ ಎಗ್ ರೈಸ್ ಮಾಡ್ತಾ ಇದೆ, ರೆಡಿ ಆಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಬಾರ್ಸೋದೊಂದೇ ಬಾಕಿ ವಿಜಯಮ್ಮ. ಆ್ಯಕ್ಚುಲಿ ನನಗೆ ಎಗ್ ರೈಸ್ ಅಂದರೆ ಜಾಸ್ತಿ ನೆನಪಾಗೋದು ಎರಡು ಕಡೆ. ಒಂದು ನಮ್ಮ ನ್ಯಾಮ್ತಿಲಿ ಇದ್ದಾಗ ಇವ್ರ ಜೊತೆ ನ್ಯಾಮ್ತಿಲಿ ಸ್ವಲ್ಪ ದಿನ ಇದ್ದೆ. ನ್ಯಾಮ್ತಿಲಿ ಸವಳಂಗದಲ್ಲಿ ಒಬ್ಬರು ಮಾಡ್ತಿರೋ ಸಕ್ಕದಾಗಿ ಅನ್ನಿಸ್ತಾ ಇತ್ತು. ಅದು ಬಿಟ್ಟರೆ ನಾನು ಇನ್ನೊಂದೆಲ್ಲೋ ಹೇಳ್ತಾ ಇದ್ದಲ್ಲ, ಯಾವಾಗಲೂ ಚೆನ್ನಾಗಿತ್ತು ಅಂತ ಹೇಳ್ತೈತಿ. ಗೊತ್ತಿಲ್ಲಪ್ಪ ಎಲ್ಲಿ ಹೇಳಬೇಕು ಎಲ್ಲಿ ಅಂತ. ನಾನು ಯೂಶ್ವಲಿ ಎಲ್ಲ ಕಡೆ ಎಗ್ ರೈಸ್ ಇಷ್ಟಪಡಲ್ಲ, ಇಷ್ಟು ಚೆನ್ನಾಗಿದೆ ಅನಿಸಿದೆ ಮಾತ್ರ ನಾನು ತಿನ್ನೋದು. ನೋಡೋಣ, ಇಲ್ಲಿ ಅವತ್ತೊಂದು ದಿನ ತಿಂದಿದ್ವಿ ಅನ್ಸುತ್ತೆ, ಬಟ್ ಮರ್ತೋಗಿದೆ. ಯಾಕೆಂದರೆ ನಾನು ಯಾವಾಗಲೂ ತಿನ್ನೋದಿಲ್ಲ, ಯಾವಾಗಾದರೂ ಒಂದೊಂದು ಸತಿ ತಿನ್ನಬೇಕು ಅಂತ ಅನಿಸ್ದಾಗ ಮಾತ್ರ ತಿನ್ನೋಕ್ಕೆ ಇಷ್ಟ. ಅದಕ್ಕೆ ಇವ್ರು ಹೇಳ್ತವ್ರೆ ಮನೇಲಿ ಮಾಡೋಕ್ಕಿಂತ ಎಗ್ ರೈಸು ನಿಮಗೆ ರೋಡ್ ಸೈಡಲ್ಲಿ ಮಾಡೋದೇ ಇಷ್ಟ ಅಂತ. ಹೌದು, ನಂಗೆ ರೋಡ್ ಸೈಡಲ್ಲಿ ಮಾಡೋ ಎಗ್ ರೈಸ್ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ಎಗ್ ರೈಸ್ ಟೇಸ್ಟ್ ಚೆನ್ನಾಗೇ ಇತ್ತು. ಆದರೆ ನಾನು ಯಾವಾಗಲೂ ನಮ್ಮ ಡಿಗ್ರಿ ಕಾಲೇಜಲ್ಲಿ ತಿಂತಾಯಿದ್ವಿ. ಅದು ಆ ಎಗ್ ರೈಸ್ ಒಂದೇ ಕ್ಯಾಂಟೀನ್ ಇದ್ದಿದ್ದು. ಆದರೆ ಆ ಎಗ್ ರೈಸ್ ಮಾತ್ರ ಸಕ್ಕತ್ತಾಗಿ ಮಾಡ್ತಿದ್ರು ಅವಣ್ಣ. ನನಗೆ ಯಾವಾಗಲೂ ಅದೇ ನೆನಪಾಗುತ್ತೆ. ಆದರೆ ಇಲ್ಲೆಲ್ಲ ನಾನೇನು ಯಾವಾಗಲೂ ಎಗ್ ರೈಸ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಯಾವಾಗಲೂ ಒಂದು ಸತಿ ವರ್ಷಕ್ಕೆ ಒಂದು 4 ಸತಿ ತಿಂದರೆ ಹೆಚ್ಚು ಎಗ್ ರೈಸ್ನ. ಆಮೇಲೆ ಎಗ್ ರೈಸ್ ತಿಂದಾದ್ಮೇಲೆ ಸರಿ ಅಲ್ಲೇ ಫುಡ್ ಕೋರ್ಟಲ್ಲಿ ಗಸಗಸೆ ಪಾಯಸ ಇದೆ, ಅದು ಫೇಮಸ್ಸು. ಮತ್ತು ನಂಗೆ ಸಖತ್ ಫೇವ್ರೆಟ್ ಕೂಡ ಅಲ್ಲಿ, ಅದಕ್ಕೆ ಗಸಗಸೆ ಪಾಯಸ ಕೊಡಿದ್ವಿ. ಆಮೇಲೆ ಫುಡ್ ಕೋರ್ಟಲ್ಲಿ ನನಗೆ ಕೆಡಿಸಿದ್ಯಾ ಫುಡ್ ಕೋರ್ಟಲ್ಲಿ ನನಗೆ ಇಷ್ಟ ಆಗೋದು, ಇಡೀ ಎಂಟೈರ್ ಫುಡ್ ಕೋರ್ಟಲ್ಲಿ ನನಗೆ ಇಷ್ಟ ಆಗೋದೇ ಇದು ಗಸಗಸೆ ಪಾಯಸ. ಆ್ಯಕ್ಚುಲಿ ಚೇತನ್ಗೂ ಇಷ್ಟ. ನಿಮ್ಗೇನು ಇಷ್ಟ ಆಗುತ್ತೆ ಇಲ್ಲಿ? ನನಗೆ ಫುಡ್ ಕೋರ್ಟಲ್ಲಿ ಅಕ್ಕಿ ರೊಟ್ಟಿ ಆಕ್ಚುಲಿ ಅಲ್ಲಿ SS-ಪುರಂ ಅಲ್ಲಿ ಚೆನ್ನಾಗಿದೆ. ಒಂದು ಅಜ್ಜಿ ಮಾಡ್ತಾರೆ, ಆ ತಾತ ಸಿಡಿ ಮಾಡುತ್ತೆ, ಅದ್ರ ಬಟ್ಟೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಅಲ್ಲಿ. ಅಕ್ಕಿ ರೊಟ್ಟಿ ಮತ್ತು ಇದು ಹಾಲು ಇಷ್ಟ. ಅಲ್ಲಿ ಬರ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ ಹಾಲು. ಬಂದರೆ ಬೈಟು ತಗೊಳ್ತೀವಿ, ಫುಲ್ ಕುಡಿಯೋಕ್ಕಾಗಲ್ಲ, ನಾಲ್ಗೆ ಸಿಕ್ಕಾಬಟ್ಟೆ ಕುಡಿತಾ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ ಹಾಲು, ಒಳ್ಳೆ ಇವು, ಮೋಸ್ಟ್ ರೆಕಮೆಂಡೆಡ್. ನೆಕ್ಸ್ಟ್ ಡೇ. ಹಾಯ್, ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಇವತ್ತು ಸ್ಯಾಟರ್ಡೆ, ಚೇತನ್ಗೂ ರಜಾ ಇದೆ. ಇವತ್ತು ತುಂಬ ಕೆಲಸಗಳಿದೆ, ಅದು ಏನೇನೋ ತೊಗೊಂಡು ಬರೋದು ಸ್ವಲ್ಪ ತಾಲೂಕು ಆಫೀಸಲ್ಲೆಲ್ಲ. ಇಬ್ಬರು ಹೊರಟಿದ್ದೀವಿ. ಇವತ್ತೇನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಏನು ಕೆಲಸ ಇದೆ ಇವತ್ತು ಪಾಪದು ರಿಲೇಟೆಡ್ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಸಮ್ ಇಶ್ಯೂಸ್ ಇದೆ. ತಾಲೂಕು ಆಫೀಸಲ್ಲಿ ಒಬ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೊರಟಿದ್ದೀವಿ. ಇವತ್ತು ಶನಿವಾರ ಬೇರೆ ರಜೆ ಇರೋದ್ರಿಂದ ಕೆಲಸನ ಮುಗಿಸ್ಕೊಂಡಂಗೆ ಆಗುತ್ತೆ. ಅದ್ರ ಜೊತೆಗೆ ಪಾಪುಗೆ ಬೇರೆ ಐಟಮ್ಗಳು ಒಂದಿಷ್ಟು ಪರ್ಚೇಸ್ ಮಾಡಬೇಕು ಮನೆಯವ್ರಿಗೂ ಕೂಡ, ಹಾಗಾಗಿ ಆಚೆಗಡೆ ಹೋಗ್ತಾ ಇದ್ದೀವಿ. ಮಿಕ್ಕ ಇನ್ಫಾರ್ಮೇಷನ್ಗಳು ನಮ್ಮ ಮನೆಯವರು ಸಂಜೆ ಒಳಗಡೆ ತಿಳಿಸ್ಕೊಡ್ತಾರೆ. ಬಾಯ್. ಎಲ್ಲಿಗೋಗ್ತಾ ಇದೆಯಾ ಗುಡ? ನೀನು ಏನು ಅಲ್ಲಿಗೆ ಯಾಕೆ ಹತ್ತಾ ಇದೆಯಾ? ಇಲ್ಲಿ ಕಡೆಗೆ ನೋಡು, ಆಮೇಲೆ ಇಳಿಸ್ಕೊ ಕೆಳಿಕೆ. ಬಿಟ್ಟವನು ಹೇಳಿ. ಬರ್ತ್ ಸರ್ಟಿಫಿಕೇಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ತಾಲೂಕು ಆಫೀಸ್ಗೆ ಅಡ್ಡಾಡೋದೇ ಆಗಿಬಿಟ್ಟಿದೆ. ನಾನಂತೂ ಹೋಗ್ತಿಲ್ಲ, ಬಟ್ ನಮ್ಮ ಮನೆಯವರಂತೂ ಒಂದು 3-4 ದಿನದಿಂದ ಓಡಾಡ್ತಾನೆ ಇದ್ದಾರೆ. ಅದು ನಾವು ಮಾಡಿಸೋಣ ಅಂತಲೇ ಹೋದ್ವಿ, ಬಟ್ ಅವ್ರು ಯಾರೂ ಸಿಕ್ಕಲಿಲ್ಲ. ತಿರ್ಗಾ ಮಂಡೇ ಬನ್ನಿ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗೋದಿತ್ತು. ಆದರೆ ತುಮಕೂರಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿದೆ, ಬೆಂಗಳೂರು ಥರ ಇಲ್ಲವೇ ಇಲ್ಲ ಇಲ್ಲಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಅಂತ ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲೂ ನಮಗೆ ಅವತ್ತು ಯಾಕೋ ಯಾವ ಕೆಲಸನೂ ಆಗಲೇ ಇಲ್ಲ. ಅಲ್ಲೂ ಡಾಕ್ಟರು ಊಟಕ್ಕೆ ಹೋಗ್ತಾರೆ, ಇನ್ನು 4 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ನಮಗೆ ಬೇರೆ ಕೆಲಸ ಇತ್ತು ಬೇರೆ. ಅದಕ್ಕೆ ನಾವು ಅವತ್ತು ಓಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿದ್ವಿ. ಅವ್ರು ಆಮೇಲೆ ವೆಯ್ಟ್ ಮಾಡಿದ್ಮೇಲೆ ಇಲ್ಲ, ಸಂಜೆ 4 ಗಂಟೆ ಮೇಲೆ ಬನ್ನಿ ಅಂದರು. ವಾಪಸ್ ಬಂದುಬಿಟ್ವಿ ನಾವು.
ಹಾಸ್ಪಿಟ್ಲಿಗೆ ಹೋಗಿದ್ದು ರೀಸನ್ ಏನಂದರೆ ಇದು ಏನಂತಲೇ ನನಗೆ ಗೊತ್ತಾಗ್ತಿಲ್ಲ. ಅವ್ರು ಎಕ್ಸಿಮಾ ಅಂತ ಹೇಳಿದ್ರು. ಅದೊಂದು 2 ಇಯರ್ಸಿಂದ ಇತ್ತು. ಉಳ್ಕಡ್ಡಿ ಅಂದ್ಕೊಂಡು ನಾವು ಸುಮ್ಮನೆ ಅದು ಇದು ಹಚ್ಚೋದು ಮತ್ತು ಇಂಗ್ಲೀಷ್ ಮೆಡಿಸಿನ್ ತೋರಿಸ್ತಿದ್ದೆ, ಹೋಗಲಿಲ್ಲ. ಜನ ಕಡಿಮೆ ಇದ್ದಾರೆ, ಏನಿಲ್ಲ ಜಾಸ್ತಿನೇ ಇದೆ. ಸೇಮ್ ಡಾಕ್ಟರ್ ಹತ್ರ ಅಲ್ಲೋ ಇಲ್ಲ ಕಣೋ, ಎಲ್ರಿಗೂ ಇಲ್ಲಿ ವರ್ಷಕ್ಕೆ ಅಂತಲೇ ತೊಗೊಳೋದು. ಯಾರಿಗೂ ಫಸ್ಟ್ ಟೈಮ್ ಎಲ್ಲ ಒನ್ ಟೈಮ್ ನೋಡೋಲ್ಲ. ಇಲ್ಲ ಇಲ್ಲಿ ಇಂಟರ್ನ್ಯಾಷನಲ್ ಹೋಮ್ ಕೇರ್ಗೆ ಬರೋರೆ ಎಲ್ಲ ಜಾಸ್ತಿ ಸ್ಕಿನ್ ಅಲರ್ಜಿ ಇರೋರೇನೆ. ಎಲ್ಲ ಸ್ಕಿನ್ ಅಲರ್ಜಿ ಅಂತ ಇಂಥ ಕಡೆ ಮಾಡಿದ್ರೆ ಮತ್ತು ಇಂಗ್ಲೀಷ್ ಮೆಡಿಸಿನ್ ಏನು ಕತೆ ಅಂತ ಅಂದರೆ ಇಲ್ಲಿ ಜಾಸ್ತಿ ಇರೋದು ಯಾರು ಗೊತ್ತಾ, ಸೋರಿಯೋಸಿಸು ಮತ್ತು ಅದೇನೋ ಅದೆಲ್ಲ ನರ್ವೆಲ್ಲ ಹಿಂಗೆ ತಿರುಗಿಸ್ಕೊಳುತ್ತಲ್ಲ, ಅದೇನಂತಾರೆ ಅದು ವೆರಿಕೋಸಿಸ್. ವೆರಿಕೋಸಿಸ್ ವೇನು, ಆ ಥರ ಇರೋರೇ ಇಲ್ಲಿ ಜಾಸ್ತಿ ಬರೋದು. ಕೆಲವೊಂದು ಟ್ರೀಟ್ಮೆಂಟು ಇಂಗ್ಲೀಷ್ ಮೆಡಿಸಿನಲ್ಲಿ ದೇವ್ರನ್ನೇ ಹೋಗೋಲ್ಲ. ನನಗೇನೆ ಗೊತ್ತಿಲ್ಲ ಅದು ಏನಾಗಿತ್ತು, ಒಂಥರ ನೋಡೋದಕ್ಕೆ ಒಂಥರ ಇಷ್ಟೇ ಆಗಿರೋದು. ಆದರೆ ಅದೊಂಥರ ನರ್ಕ ಥರ ಫೀಲ್ ಮಾಡಿಸ್ತಿದೆ ನನಗೆ. ಫುಲ್ ಅಲರ್ಜಿ, ಒಂಥರ ಯಾವಾಗಲೂ ಕೆರಿಬೇಕು ಅಂತಲೇ ಅನಿಸುತ್ತೆ. ಏನು ಅನ್ನೋದೇ ಗೊತ್ತಿಲ್ಲ. ಆಲೇ 1-2 ವರ್ಷ ಆಗಿದೆ. ಇವಾಗ ಲಾಸ್ಟ್ 15 ಡೇಸಿಂದ ಇಲ್ಲಿ ತೋರಿಸ್ತಿರೋದು. ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಟ್ರೈ ಮಾಡಾಯಿತು, ಏನು ಯೂಸ್ ಆಗ್ತಿಲ್ಲ. ಅದು ಹೋಗುತ್ತೆ ಬರುತ್ತೆ ಅನ್ನೋದಿದೆ. ಆದರೆ ಇತ್ತೀಚೆಗಂತೂ ಕಂಟಿನ್ಯೂಸ್ ಆಗಿ ಆಗ್ಬಿಟ್ಟಿದೆ ಅದು. ನೋಡೋಣ ಏನಾಗುತ್ತೆ ಅಂತ. ಕೋರ್ಸ್ ತೊಗೊಂಡಿದ್ದೀನಿ, ವರ್ಷಕ್ಕೆ 18,000 ಏನೋ 18,000 ಕಟ್ಟಿದ್ದೀವಿ ವರ್ಷ ಈ 1 ಇಯರ್ಗೆ. ನೋಡಬೇಕು ಟ್ರೀಟ್ಮೆಂಟ್ ಏನು ಇಂಪ್ರೂವ್ ಆಗುತ್ತೆ ಏನು ಅಂತ. ಬಟ್ ನನಗೆ ಒಪ್ಪಿದೆ ಇಲ್ಲ ಆಗುತ್ತೆ ಅಂತ. ನನಗನ್ನ ಮುಂಚೆನೂ ಭದ್ರಾಸಲ್ಲಿ ಮಾಡಿದ್ದು, ಅಲ್ಲಿ ವರ್ಕ್ ಆಗಿತ್ತು ನನಗೆ, ಬೇರೆ ಏನೋ ಪ್ರಾಬ್ಲಮ್ಗೆ. ನೋಡೋಣ, ವೆಯ್ಟ್ ಆ್ಯಂಡ್ ಸಿ. ಇವರು ನನಗೆ ಹೋಗಿ ಬನ್ನಿ ಅಂತ ದೇವ್ರನ್ನೇ ಅನ್ನಲ್ಲ ಡೈರೆಕ್ಟಾಗೆ. ಬಟ್ ವೀಡಿಯೋದಲ್ಲಿ ಮಾತ್ರ ನನಗೆ ಅವಾಗಿಂದ ಎಷ್ಟು ನಗ್ತಾ ಇದ್ದೆ ಅಂದರೆ ನನಗೆ ನಗುನೇ ಕಂಟ್ರೋಲ್ ಆಗ್ತಿಲ್ಲ. ನಾರ್ಮಲಾಗಿ ಮಾತಾಡಂದ್ರೆ ಇಲ್ವಂತೆ. ಏನಕ್ಕೆ ಬಂದಿದ್ದೀರಾ ಹಾಸ್ಪಿಟಲ್ಗೆ ಅಂತ ನನ್ನ ಕೇಳ್ತಾರೆ ಇಂಟರ್ವ್ಯೂ ಮಾಡೋ ಥರ. ಹೌದಾ? ಆಮೇಲೆ ಕೆಲವೊಂದ್ಸಲಿ ಬಾಯಿ ತಪ್ಪಿ ಬರೋ ಮಾತುಗಳು ಏನಾಗುತ್ತೆ, ಕೆಲವೊಬ್ಬರು ಮನಸ್ಸಿಗೆ ನೋವು ಮಾಡುತ್ತೆ, ಕೆಲವು ನಗು ಬರುತ್ತೆ ಅಂದರೆ ಅದು ಖುಷಿನೇ ಅಲ್ವಾ, ಖುಷಿ ಸಂಗತಿ ಅಲ್ಲ. ಎಷ್ಟೆಷ್ಟು ಏನು ಕಾರ್ಯಕ್ರಮಗಳು ವಿಡಿಯೋಗಳು ನೋಡಿದ್ರು ಕೂಡ ನಗು ಬರಲ್ಲ. ಕೆಲವೊಂದು ಸಣ್ಣ ಘಟನೆಗಳು ವ್ಯಕ್ತಿಯಲ್ಲಿ ಮೂರ್ನಗೆ ತರಿಸೋದು. ನಾರ್ಮಲ್ ಆಗಿ ಮಾತಾಡೋ ಅಂದ್ರೆ ಹೋಗಿ ಬನ್ನಿ ಇವರು ಅವರು ಡವ್ಗಳು ನನಗೆ ಎಷ್ಟು ಡವ್ ಮಾಡ್ತಾನೆ ಅವನು ಅಂತ ಅನ್ಸುತ್ತೆ. ಫೇಸು ನನ್ನ ಹತ್ರ ಹೋಗುವ ಅವನು ಇವನು ಅಂತ ನಿನಗೆ ನಾರ್ಮಲ್ ಆಗಿರಕ್ ಆಗ್ತಿಲ್ಲ. ವುಮೆನ್ಸ್ಗೆ ಅನ್ರೆಸ್ಪೆಕ್ಟ್. ಹೌದು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಮತ್ತೆ ಡೈಲಿ ನನಗೆ ಯಾಕಂಗೆ ಮಾತಾಡ್ಸೋದೇ ಇಲ್ಲ. ಡೈಲಿ ಮಾತಾಡಿಸ್ತೀವಿ, ಅದೆಲ್ಲ ನೋಟಿಸ್ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಎಲ್ಲ ಡವ್ ಇವರು ಜಾಸ್ತಿ ಹೋಗಬ ಅಂತಾನೆ, ಜಾಸ್ತಿ ಅಲ್ಲ ಯಾವಾಗಲೂ ಹೋಗಬ ಅಂತಾನೆ ಹೇಳ್ತದ್ದು. ವಿಡಿಯೋಗೋಸ್ಕರ ಸುಮ್ಮನೆ ಡವ್ ಮಾಡ್ತವನೆ. ಅದು ಅವನಿಗೆ ಫೇಸ್ ಮಾಡಕ್ ಆಗ್ತಿಲ್ವಂತೆ, ಇನ್ನು ಟೈಮ್ ತಗೊಳುತ್ತಂತೆ. ಸೊ ಟೈಮ್ ನಾವೇನ್ ಮಾಡಕ್ ಬರುತ್ತಲ್ವಾ, ಏನೇನೋ ಮಾತಾಡ ಹುಚ್ಚುಚ್ಚಕ್ಕೆ ಸುಮ್ಮನೆ ಕೂತ್ಕೊ. ಇರ್ಲಿ, ಓಕೆ, ಸಿಗೋಣ. ಫಸ್ಟಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬರ್ತಾರೆ. ವೆಯ್ಟ್ ಮಾಡಕ್ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಜಾಸ್ತಿ ಜನನೇ ಇದ್ದಾರೆ, ಜನಗಳು ತುಂಬ ಜನ ಇದ್ದಾರೆ. 1-2-3 ಜನ ಪೇಷಂಟ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ರಿಸೆಪ್ಷನಿಸ್ಟ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ, ಡಾಕ್ಟ್ರಿಗೆ ವೆಯ್ಟ್ ಮಾಡಕ್ಕೆ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡಿ ತಿಳಿಸಿ ಬನ್ನಿ. ಅಲ್ಲಂತೂ ಕೆಲಸ ಆಗಲಿಲ್ಲ. ಸಂಜೆ 4 ಗಂಟೆಗೆ ಬಂದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ಇಲ್ಲಿ ಜ್ಯುವೆಲ್ರಿ ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಇಲ್ಲೇ ವಿಶ್ವಾಸ್ ಜ್ಯುವೆಲ್ಲರ್ಸು ತುಮಕೂರಲ್ಲಿ ಫೇಮಸ್ಸು, ಅಲ್ಲಿಗೆ ಬಂದ್ವಿ. ಏನಾದ್ರು ಕೊಡ್ಸು ಅಂತ ಕೇಳ್ತಿರೋದು. ಏನು ಕೊಡ್ಸಿಲ್ಲ, ಆಲ್ಮೋಸ್ಟ್ ಎಲ್ಲ ಕೊಡ್ಸಿದೀವಿ. ಮತ್ತೆ ಹೊಸದು ಕೊಡ್ಸೇನೆ ನಾನು ತಗೊಳಕ್ ರೆಡಿ ಇದ್ದೀನಿ. ಇವತ್ತು ಸಾಧ್ಯನೇ ಇಲ್ಲ, ಒಡವೆ ರೇಟ್ ಜಾಸ್ತಿ ಆಗಿದೆ, ಗಗನಕ್ಕೇರಿದೆ, ಕೊಡ್ಸೋದು ಸಾಧ್ಯನೇ ಇಲ್ಲ. ಏನೋ ಒಂದು ಮೈನರ್ ರಿಪೇರಿ ಇತ್ತು ಅಂತ ಬಂದಿದ್ದೀವಿ ಒಡವೆದು, ಅಷ್ಟೇ, ಇನ್ನೇನಿಲ್ಲ. ನಾನು ಯಾಕೋ ಇನ್ನೊಂದು 15 ನಿಮಿಷ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಚಾರಿ ವರ್ಕ್ ಮಾಡೋರು. ಸೊ ಹಂಗಾಗಿ ಕಾಯ್ಕೊಂಡು ಕೂತಿದ್ದೀವಿ. ಅಲ್ಲಿ ತನಕ ವೆಯ್ಟ್ ಮಾಡಿ ಏನು ವರ್ಕ್ ಅಂತ ತೋರಿಸ್ತೀವಿ. ಬಾಯ್. ಹೇಳ್ತೈತೆ ಜನ ಏನೋ ಜಾಸ್ತಿ ಜನ ಇದ್ದಾರೆ, ಇಷ್ಟೊಂದು ಅದು ಹೇಳು. ಒಡವೆ ರೇಟ್ ಜಾಸ್ತಿ ಇದ್ರೂ ಕೂಡ ಜನ ಬರೋದಂತೂ ಬಿಟ್ಟಿಲ್ಲ. 15,000 ಇದೆ ಒಡವೆ per ಗ್ರಾಮ್. ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ.
ಅವ್ರು ಬಂದರು. ಇದು ಏನಿಲ್ಲ, ಮಂಗಲ ಚೈನಲ್ಲಿ ಆ ತಾಲಿ ಪಕ್ಕ ಏನು ಹಾಕ್ತೀವಲ್ಲ, ಕರಿಮಣಿ ಮತ್ತು ಅದು ಕೆಂಪು ಮಣಿ, ಅದರಲ್ಲಿ ಒಂದು ಒಡ್ದಂಗೆ ಆಗಿಬಿಟ್ಟಿತ್ತು. ಅದು ಅದೇ ರೀತಿ ಹಾಕೋಬಾರ್ದು ಅಂತ ಮನೇಲೆಲ್ಲ ಹೇಳಿದ್ರು. ಸರಿ, ಅದನ್ನ ಸರಿ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅದಾದಮೇಲೆ ಫ್ರೂಟ್ಸ್ ತೊಗೊಳೋದಿತ್ತು ಪಾಪುಗೆ ಸ್ವಲ್ಪ. ಆಮೇಲೆ ಮನೇಲಿ ಏನು ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಹೆಂಗೂ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ತರಿಸೇ ಇರಲಿಲ್ಲ. ಹಾಗೆ ಹೋಗ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನಿಧಾನಕ್ಕಾಗಿ ಎತ್ತೆತ್ತಿದೆಯಲ್ಲ, ಒಂದು 5 ತಗ. ಪೂಜೆ ತಗೊಳ್ಳೋಣ ಕಣ. ಒಂದು 2-3 ತಗೋ. ಸಪೋಟ ಅವ್ನು ತಿನ್ನೋದಿಲ್ಲ ಕರೆಕ್ಟಾಗೆ. ಈ ಆ್ಯಪಲ್ ಒಂದೊಂದ್ಸತಿ ಕೊಡ್ತೀವಿ ಸರಿ, ಆದರೆ ಮೇಯ್ನಾಗಿ ಇದನ್ನ ಕೊಡು. ಇದು ಪಿಯರ್ ಅಂತ, ಇದನ್ನ ಕೊಡು. ಅವ್ನು ಜಾಸ್ತಿ ಇದು ತಿಂತಾನೆ ಚೆನ್ನಾಗಿ. ಇದೊಂದು ಸ್ವಲ್ಪ ಆ್ಯಪಲ್ ಮಾಮೂಲಿ ಹುಳಿ ಥರ ಇರುತ್ತಲ್ಲ ಅದಕ್ಕೆ. ಇನ್ನೇನು ಮಾಮೂಲಿ ಸಪೋಟ ಒಂದು ಯಾವುದೇ ಅವ್ನು ಅರ್ಧ ತಿಂತಾನೆ, ತಿನ್ಸು ಅಷ್ಟೇ. ಚೆನ್ನಾಗಿದೆಯಾ? ಬನ್ ಗುಲ್ಕನ್ ತೊಗೊಂಡಿರೋದು ಇದು. ಇಲ್ಲಿ SSIT ಅಪೋಸಿಟ್ ರೋಡಲ್ಲಿದೆ. ಫ್ರೆಂಡ್ಸ್, ನಾನು ಬನ್ನು ಗುಲ್ಕನ್ ತಗೊಂಡೆ. ಇವಳಿಗೆ ಅದೇನೋ ಸೇವ್ ಪುರಿ ಅಂತೆ. ಏನದು? ಆಕ್ಚುಲಿ ನಮ್ಮ ಸೈಡ್ ಟಿಕ್ಕಿ ಅಂತ ಹೇಳ್ತಾರೆ, ಇಲ್ಲಿ ಸೇವ್ ಪುರಿ ಅಂತ ಹೇಳ್ಬೇಕಂತೆ. ಸೇವ್ ಪುರಿ ಅಂತ ಅಂದ್ಬಿಟ್ಟು ತಗೊಂಡಿದ್ದಾರೆ, ತಿಂತಾ ಇದ್ದಾರೆ. ನೋಡಿ ಇದು ಹೆಂಗಿದೆ, ಏನಿದೆ ಗೊತ್ತಿಲ್ಲ, ತಿಂತಾ ಇದ್ದಾರೆ. ಸಾಕು, ಓಕೆ, ತಿನ್ನಿ, ಚೆನ್ನಾಗಿ ತಿನ್ನಿ. ಓಕೆ, SSIT ಆಪೋಸಿಟ್ ರೋಡು, ಮೋಸ್ಟ್ ರೆಕಮೆಂಡೆಡು. ತುಂಬ ಜನ ಇರ್ತಾರೆ ಇಲ್ಲಿ. ಬನ್ನಿ, ನಾವು ಯಾವಾಗಾರ ಫ್ರೀಕ್ವೆಂಟಾಗಿ ಅಂತೂ ಬರಲ್ಲ, ತಿಂಗಳ 1 ದಿವಸನ 2 ದಿವಸನ ಬರ್ತೀವಿ. ಯಾಕಂದರೆ ನಾವು ಔಟ್ಸೈಡ್ ಫುಡ್ಗಿಂತ ಮನೆ ಫುಡ್ಡೇ ಭಾಳ ಪ್ರಿಫರ್ ಮಾಡೋದು. ಸ್ಟಿಲ್ ಮನೆ ಫುಡ್ ತಿಂದು ಬೇಜಾರಾದಾಗ ಔಟ್ಸೈಡ್ ಬರ್ತೀವಿ, ಅಷ್ಟೇ ಇಲ್ಲ.